ಇವತ್ತೊಂದು ಫಂಕ್ಷನ್ ಇತ್ತು ಅಂತ ಹೇಳಿ ರೆಡಿ ಆಗ್ತಾ ಇದ್ದೆ. ನಾನು ಎಷ್ಟೇ ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ರು 2 ಮಕ್ಕಳು ರೆಡಿ ಮಾಡಿ ನಾನು ರೆಡಿ ಆಗೋದ್ರೊಳಗೆ ತುಂಬ ಟೈಮ್ ಆಗೇ ಆಗುತ್ತೆ. ಹಾಗೆ ಇದು ನನ್ನ ಹೊಸ ಜ್ಯುವೆಲ್ಸ್. ನನಗೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನೆಕ್ಲೆಸ್ ಹಾಕೊಳ್ಳೋಕೆ ಇಷ್ಟ ಇತ್ತು. ಬಟ್ ಓಲೆಗಳಲ್ಲಿ ಮುತ್ತಿನ ಓಲೆ ಇಷ್ಟ ಇತ್ತು. ಸೊ ಇದು ಹಾಕೊಳ್ಳ ಅಂತ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಫೈನಲಿ ನಾನು ಈ ಮುತ್ತಿನ ಪೆಂಡೆಂಟು ಮತ್ತು ಇಯರಿಂಗ್ ಹಾಕ್ಕೊಂಡೆ. ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಕೇಳ್ತಾ ಇದ್ರಿ ಎಷ್ಟು ಗ್ರಾಮ್ ಇದೆ ಎಷ್ಟಾಯಿತು ಅಂತ ಹೇಳಿಬಿಟ್ಟು ನಾನು 14,120 ರೂಪಾಯಿ ತಗೊಂಡಿದ್ದು ರೆಡಿ ಇತ್ತು ಅಂತ ಹೇಳಿಬಿಟ್ಟು ಆವಾಗ 10 ಗ್ರಾಮ್ ಒಳಗೇನೆ 9-9.5 ಗ್ರಾಮ್ ಇದೆ ಎರಡನ್ನೂ ಸೇರಿಸಿ. ಹಾಗೆ ಈ ಡ್ರೆಸ್ ಕೂಡ ನಾನು ಸ್ಯಾರಿ ತಗೊಂಡು ಸ್ಟಿಚ್ ಮಾಡಿಸಿದ್ದು 3-4 ವರ್ಷ ಆಯಿತು. ಅವಾಗೇನೋ ನೆಕ್ ಇಷ್ಟ ಆಗಿರಲಿಲ್ಲ ಅಂತ ವೇರೇ ಮಾಡಿರಲಿಲ್ಲ. ಬಟ್ ಏನು ಮಾಡೋದು ಅಂತ ಹೇಳಿ ಇವತ್ತು ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ? ನಾನು ಯಾವಾಗಲೂ ಹಾಸನಲ್ಲೇ ಸ್ಟಿಚ್ ಮಾಡಿಸೋದು ಸಾಧಾರಣ. ನೆಕ್ ಹತ್ರ ಏನೋ ಬುಳ ಅಂತ ಅನ್ನಿಸ್ತಾ ಇದೆ. ಹಾಗೆ ಅಮ್ಮನೂ ಕೂಡ ರೆಡಿಯಾಗಿ ಇವತ್ತು ನಾವು ಹೋಗ್ತಾ ಇರೋದು ಸಕಲೇಶಪುರಕ್ಕೆ. ನಮ್ಮ ಮಾವನ ಮನೆ ಗೃಹ ಪ್ರವೇಶ ಇತ್ತು ಅಂತ ಹೇಳಿ ಹೋಗ್ತಾ ಇದ್ವಿ. ಅಂದರೆ ನಮ್ಮ ಅಮ್ಮನ ಚಿಕ್ಕಮ್ಮನ ಮಗನ ಮನೆ ತೋಟದಲ್ಲಿ ಮನೆ ಮಾಡಿರೋದು ತುಂಬಾನೇ ಚೆನ್ನಾಗಿದೆ. ನನಗೆ ಈ ತರ ತೋಟದ ಮನೆಗಳೇ ತುಂಬಾ ಇಷ್ಟ ಆಗುತ್ತೆ. ಮೊದಲಿಂದನೂ ಮನೆಗಳು ನೋಡೋದು ಅಂದ್ರೆ ತುಂಬಾನೇ ಇಷ್ಟ. ನಮ್ಮೂರಲ್ಲಿ ಎಲ್ಲ ಮನೆನೂ ಸುತ್ತಾಡಿದ್ದೀನಿ ಅನ್ಸುತ್ತೆ. ಎಲ್ಲೋ 1-2-3 ಮನೆ ಬಿಟ್ಟಿರ್ಬೋದು ಅಷ್ಟೇನೆ. ಮತ್ತೆ ನಮ್ಮದೇ ಜಾಗ ಆಗಿರೋದ್ರಿಂದ ವಿಶಾಲವಾಗಿ ಮನೆ ಕಟ್ಕೊಬಹುದು ಎಷ್ಟೆಷ್ಟು ಬೇಕು ಹಾಗೆ. ಈಗ ಪೇಟೆಗಳಲ್ಲಿ ಇಷ್ಟು ಸೈಟ್ ಅಂತ ತಗೊಂಡಿರ್ತೀವಿ, ಅಷ್ಟರಲ್ಲೇ ಮಾಡ್ಕೊಬೇಕಾಗುತ್ತಲ್ವಾ. ಆ ತೋಟದಲ್ಲಿ ಊರುಗಳಲ್ಲಿ ಎಷ್ಟು ವಿಶಾಲವಾಗಿ ಕಟ್ಕೊಬೋದಲ್ವ, ಚೆನ್ನಾಗಿರುತ್ತೆ. ನಮ್ಮ ಅಮ್ಮಂಗೆ ನಮ್ಮ ಮಗನ ನೋಡ್ಕೊಂಡು ಸಾಕಾಗೋಯ್ತು. ಸೊ ಹಾಗಾಗಿ ಹೊರಗಡೆ ಕರ್ಕೊಬಂದು ಆಟ ಆಡಿಸ್ತಾ ಇದ್ದೀನಿ. ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ, ಪುಟ್ಟ ಗಿಡಗಳು. ಗಿಡ ತುಂಬ ಹೂಗಳಿದ್ದು ನೋಡೋಕ್ಕೆ ಖುಷಿ ಆಗ್ತಿತ್ತು. ಹಾಗೆ ಇದು ನನ್ನ ತಂಗಿ ಮಗಳು ತುಂಬಾ ಮುದ್ದಾಗಿ ಮಾತಾಡ್ತಾಳೆ, ತುಂಬಾ ಕ್ಯೂಟ್ ಉಂಟು. ಈ ಮಗನ ನನ್ನ ಮಗನ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇತ್ತು ಗೊತ್ತಾ. ಹಾಗೆ ಲಾಸ್ಟಿಗೆ ಊಟಕ್ಕೆ ಅಂತ ಹೇಳಿ ಬಂದಿದ್ದೇವೆ. ನಾನ್ ವೆಜ್ ಊಟ ತುಂಬಾನೇ ಚೆನ್ನಾಗಿತ್ತು. ಲೆಗ್ ಪೀಸು, ಎಗ್ಗು, ಸೂಪು ಪ್ರತಿಯೊಂದು ಕೂಡ ಇತ್ತು. ಊಟ ಮಸ್ತ್ ಇತ್ತು. ಬೀಡ ಹಾಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಒಂದು ಸ್ವಲ್ಪ ಕೂತು ಮಾತಾಡ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ವಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.